ಹೆಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನಿಲ್ಲಿ ಎಗ್ ಮಸಾಲ ಮಾಡ್ತಿದ್ದೇನೆ. ಅದಕ್ಕೆ ಬೇಯಿಸಿಟ್ಟಂತಹ ಮೊಟ್ಟೆಯನ್ನು ಇಲ್ಲಿ ಫ್ರೈ ಮಾಡ್ತಿದ್ದೇನೆ ಎಣ್ಣೆಯಲ್ಲಿ. ಇಲ್ಲಿ ಮೊಟ್ಟೆಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಹಾಕೊಂಡಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ತಿದ್ದೇನೆ. ಇಷ್ಟು ಫ್ರೈ ಆದರೆ ಸಾಕು. ಇನ್ನು ನಾವು ಇದನ್ನು ತೆಗೆಯುವ. ನಿಮಗೆ ಬೇಕಾದರೆ ಇನ್ನೂ ಫ್ರೈ ಮಾಡ್ಬೋದು, ಬಟ್ ನಾನಿಲ್ಲಿ ಇಷ್ಟೇ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ನಾನು ಮೊಟ್ಟೆಯನ್ನು ಫ್ರೈ ಮಾಡಿದ ಎಣ್ಣೆಯನ್ನೇ ಯೂಸ್ ಮಾಡ್ತಿದ್ದೇನೆ. ಇದಕ್ಕೆ ನಾವೀಗ ಸ್ವಲ್ಪ ಕರಿಬೇವು ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಹಾಕುವ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿ. ಇನ್ನು ನಾನು ಇದಕ್ಕೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಸೇರಿಸ್ತಿದ್ದೇನೆ. ಇಲ್ಲಿ ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಹಾಗೇನೆ ಅದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ ಮತ್ತು ಟೊಮೆಟೊ ಪ್ಯೂರಿಯನ್ನು ಕೂಡ ಸೇರಿಸುವ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ನಾನು ರೆಡಿಮೇಡ್ ಎಗ್ ಮಸಾಲದ ಹುಡಿಯನ್ನು ಈಗ ಸೇರಿಸ್ತಿದ್ದೇನೆ. ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಇನ್ನು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಆ್ಯಡ್ ಮಾಡಿ. ಈಗ ಒಳ್ಳೆಯದು ಕುದಿ ಬಂದಿದೆ. ಇನ್ನಿದಕ್ಕೆ ನಾವು ಮೊಟ್ಟೆಯನ್ನು ಸೇರಿಸುವ. ಈಗ ನಮ್ಮದು ಎಗ್ ಮಸಾಲ ರೆಡಿ ಆಗಿದೆ. ಫೈನಲಿ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಸೂರಿ ಮೇಥಿಯನ್ನು ಕೂಡ ನಾನು ಸೇರಿಸ್ತಿದ್ದೇನೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.